ಘಾಟಿ ಮೂವಿದ ಒಂದು ಗ್ಲಿಮ್ಸ್ ಅನ್ನ ರಿಲೀಸ್ ಮಾಡಿದಾರು. ಈ ಸಮಯದಾಗ ಇದನ್ನ ರಿಲೀಸ್ ಮಾಡಕ್ ಕಾರಣ ಏನಂದ್ರೆ ಒಂದು ಮೂವಿದ ಹೈಪ್ ಹೆಚ್ಚು ಮಾಡಕ್ ಅಂತೇಳಿ. ಮತ್ತೆ ಈ ಒಂದು ಗ್ಲಿಮ್ಸ್ ಒಳಗ ಅನುಷ್ಕಾ ಅವರ ಒಂದು ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು. ಇದಕ್ಕೊಂದು ಮಾರ್ಕ್ಸ್ ಅನ್ನ ಕೊಡೋದಾರ 100 ಮಾರ್ಕ್ಸ್ ಕೊಡುವಂತ ಆಕ್ಟಿಂಗ್ ಅಂತ ಹೇಳ್ಬೋದು. ಬಾಹುಬಲಿ ಮೂವಿ ನೋಡಿದವ್ರು ಗುರ್ತೈತಿ ಅನುಷ್ಕಾ ಅವ್ರ ಆಕ್ಟಿಂಗ್ ಹೆಂಗಿರ್ತೈತಿ ಅಂತೇಳಿ. ಬಟ್ ಅದರೊಳಗ ಮೇನ್ ರೋಲ್ ಒಳಗ ಪ್ರಭಾಸ್ ಅವರು ಇದ್ರು. ಬಟ್ ಘಾಟಿ ಒಳಗ ಮೇನ್ ರೋಲ್ ಒಳಗ ಅನುಷ್ಕಾ ಅದಾರು. ಅಂದ್ರ ಮೇನ್ ರೋಲ್ ಅನ್ನ ಲೀಡ್ ಮಾಡ್ಕೊಂಡು ಹೋಗುವ ಸಂದರ್ಭದಾಗ ಯಾವ ರೀತಿಯಾಗಿ ಮೂವಿಯನ್ನ ತೆಗಿತಾರೋ ಅಂದ್ರೆ ಮೂವಿಯನ್ನ ಲೀಡ್ ಮಾಡ್ಕೊಂಡು ಹೋಗ್ತಾರೋ ಅಂತೇಳಿ ಈ ಒಂದು ಘಾಟಿ ಮೂವಿ ಒಳಗ ನಾವು ನೋಡ್ಬೋದು. ಇದ್ರೊಳಗೆ ನಾವು ಸಿಂಪಲ್ ಆಗಿ ನೋಡ್ಬೋದು. ಅವ್ರು ಯಾವುದೋ ಒಂದು ಟೂರ್ಗೆ ಹೊಂಟಾರು, ನಾವು ಬ್ಯಾಗ್ ಹಾಕೊಂಡಿದ್ದ ಒಂದು ಸೀನ್ ಬರ್ತೈತಿ. ಅಂದ್ರೆ ಟೂರಿಗೆ ಹೋಗುವಾಗ ಏನೋ ಒಂದು ಆಗ್ಬೋದು. ಆ ಸಂದರ್ಭದಾಗ ಒಂದು ರೌಡಿಗಳನ್ನ ಎದುರು ಹಾಕೊಂಡ ಒಂದು ಫೈಟಿಂಗ್ ಅನ್ನ ಮಾಡುವ ಸೀನ್ಗಳು ಅನೇಕ ನಾವು ಇದ್ರೊಳಗೆ ನೋಡಿದೆವು. ಇದ್ರೊಳಗೆ ನಾವು ಒಂದು ಸೀನನ್ನು ಬರ್ತೈತಿ. ಅನುಷ್ಕಾ ಅವರು ಒಂದು ಕತ್ತಿಯನ್ನು ತೊಗೊಂಡು ಗಂಟ್ಲ ಹಾಕ್ತಾರಲ್ಲ, ಅಲ್ಲಿ ಒಂದು ಹೈಪ್ ಕ್ರಿಯೇಟ್ ಆಗೈತಲ್ಲ ಮೂವಿದ ಅಲ್ಟಿಮೇಟ್ ಲೆವೆಲ. ಅದೇ ಥರ ಒಂದು ಹಿಂದೆ ಕತ್ತಿಗಳು ಬಿಸತಾರು ಮತ್ತು ಮುಂದೆ ನಡ್ಕೊಂತ ಬರತಾರು. ಆ ರೀತಿ ಸೀನ್ಗಳ ಇಡೀ ಮೂವಿ ತುಂಬ ಇದ್ರೆ ಮೂವಿ ಹೈಪ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗ್ತದೆ ಅಂತ ಹೇಳ್ಬೋದು. ಅಂದ್ರೆ ನನ್ನ ಪ್ರಕಾರ ಈ ಮೂವಿ ಮಾತ್ರ ಟಾಪ್ ಕ್ಲಾಸ್ ಒಳಗೈತಿ. ಮತ್ತು ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಆಗಲಿ, ಅನುಷ್ಕಾ ಅವ್ರ ಆ್ಯಕ್ಟಿಂಗ್ ಆಗಲಿ, ಮತ್ತು ಬೇರೆ ಬೇರೆ ಕೋ ಆ್ಯಕ್ಟರ್ಸ್ಗಳ ಆ್ಯಕ್ಟಿಂಗ್ ಆಗಲಿ ಅಲ್ಟಿಮೇಟ್ ಲೆವೆಲ್ ಒಳಗೈತಿ ಈ ಒಂದು ಮೂವಿ ಒಳಗೆ. ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಮುಂದೆ ಹೋಗೋ ಚಾನ್ಸ್ ಐತಿ, ಮುಂದೆ ಹೋಗೋತೈತಿ ನನ್ನ ಪ್ರಕಾರ ಇದೆ. ಆನಂತರ ಮೂವಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಈ ಮೂವಿ ಒಳಗೆ ಒಂದು ಸೀನ್ಗಳದಾವು. ಆ ಸೀನ್ಗಳ ಪರ್ಟಿಕ್ಯುಲರ್ ಆಗಿ ಮಾಡಿದ್ದು ಕಾರಣ ಏನಂದ್ರೆ ಮೂವಿ ಹೈಪನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ. ಅದೇ ಥರ ಮೂವಿ ಒಳಗೆ ಎಲ್ಲ ಕಡೆ ಇದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಮೂವಿ ಹೋಗೋ ಚಾನ್ಸ್ ಭಾಳ ಐತಿ. ಮತ್ತು ಈ ಮೂವಿಗೆ ಅನುಷ್ಕಾ ಅವರನ್ನ ಬಿಟ್ಟ ಬೇರೆ ಯಾರನ್ನಾರ ಹೀರೋಯಿನ್ನ ಆಯ್ಕೆಯಾಗಿ ಮಾಡಿದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಇರ್ತಿರ್ಕಿಲ್ಲ. ಈ ರೀತಿ ಒಂದು ಸೀನ್ಗಳು ಕ್ರಿಯೇಟ್ ಆಗಿರ್ಕಿಲ್ಲ. ಬಟ್ ಅದನ್ನು ಕ್ರಿಯೇಟ್ ಮಾಡೋಕೆ ಯೂಸ್ ಮಾಡಿದಂಥ ಹೀರೋಯಿನಿ ಅಂತ್ರಿ ಅಲ್ಟಿಮೇಟ್ ಲೆವೆಲ್ ಒಳಗೆ ಆ್ಯಕ್ಟಿಂಗ್ ಇದ್ರು ಮಾಡತಾರು. ಮತ್ತು ಈ ಒಂದು ಮೂವಿಗೆ ಒಂದು ಸ್ಟಾರ್ಗಳನ್ನು ಕೊಡೋದ 5 ಸ್ಟಾರ್ಗೆ 4 ಸ್ಟಾರನ್ನು ಕೊಡ್ತಾನು. ಕಾರಣ ಇಷ್ಟ, ಮೂವಿಯನ್ನು ಇದುವರೆಗೂ ನೋಡಿಲ್ಲ, ಮೂವಿ ನೋಡಿದ್ಲೇ ಜಡ್ಜ್ ಮಾಡೋದು ತಪ್ಪಾಕೈತಿ. ಇದ್ರೊಳಗೆ ಯೂಸ್ ಮಾಡಿದಂಥ VFX ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆನಂತರ ಆ್ಯಕ್ಟಿಂಗ ಎಲ್ಲಕ್ಕೂ ಕೂಡ ಒಂದು 4 ಸ್ಟಾರ್ಗಳನ್ನು ಕೊಡ್ತಾನು. ನೋಡೋಣ ಮೂವಿ ರಿಲೀಸ್ ಆದ್ಬೇಕು ಗುರ್ತಾಕೈತಿ. ಈಗ ರಿಲೀಸ್ ಆಕೈತಿ. ಮೂವಿ ರಿಲೀಸ್ ಆದ್ಮ್ಯಾಗ ಎಷ್ಟು ಸ್ಟಾರ್ಗಳನ್ನು ಕೊಡ್ಬೇಕಂತೇಳಿ ಮೂವಿ ನೋಡ್ಕೊಂಡು ಬಂದ ಮೇಲೆ ಹೇಳೋಣ. ಇದಾಗಿತ್ತು ಒಂದು ಘಾಟಿ ಮೂವಿದ ಅಫಿಷಿಯಲ್ ಗ್ಲಿಮ್ಸ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.